ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಬೇಲಿಯನ್ನು ಹಾಕಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಇದಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಸಾರ್ವಜನಿಕರ ಮೈದಾನದಲ್ಲಿ ಯಾವ ಕಾರಣಕ್ಕೋಸ್ಕರ ಬೇಲಿಯನ್ನು ಹಾಕಿದ್ರಿ, ತೆಗೆಯಬೇಕು ಅಂತೇಳಿ ಸಂಜೆಯವರೆಗೂ ಕೂಡ ಗಡುವನ್ನು ಕೊಟ್ಟಿದ್ರು. ಈಗ ಮೈದಾನದ ಸುತ್ತ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬೇಲಿ ತೆರವು ಮಾಡುವಂತೆ ಆಗ್ರಹ ಕೇಳಿ ಬಂದಿತ್ತು. ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಇವತ್ತು ಮಧ್ಯಾಹ್ನ ಮಾಡಿತ್ತು. ಸಂಜೆಯವರೆಗೂ ಕೂಡ ಗಡುವನ್ನು ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಬೇಲಿಯನ್ನು ತೆಗೆದಿಲ್ಲ. ಹಾಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದ್ದಾರೆ. ಮೈದಾನದ ಸುತ್ತ ಹೆಚ್ಚಿದ ಭದ್ರತಾ ಸಿಬ್ಬಂದಿಗಳ ಸಂಖ್ಯೆ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲ ಅಂಗಡಿಗಳು ಕ್ಲೋಸ್. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮೈದಾನದ ಸುತ್ತಮುತ್ತಲಿನ ಜಾಗದಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ಹೆಚ್ಚಿನ ಜನಸಂದಣಿ ಸೇರದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು. ಹೆಜ್ಜೆಗೂ ಕೂಡ ಪೊಲೀಸರ ಬಂದೋಬಸ್ತನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಪ್ರತಿಭಟನೆ ಮಾಡಿದ್ರು, ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ. ಇದು ಈ ಕ್ಷಣದ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ್ರು, ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಇತ್ತು. ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿತ್ತು. ಸಾರ್ವಜನಿಕರ ಮೈದಾನಕ್ಕೆ ಯಾವ ಕಾರಣಕ್ಕೋಸ್ಕರ ಬೇಲಿಯನ್ನು ಹಾಕ್ತೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿ ಇವತ್ತು ಮಧ್ಯಾಹ್ನ ಪ್ರತಿಭಟನೆ ಮಾಡಿದರು. ಸಂಜೆವರೆಗೂ ಗಡುವನ್ನು ಕೊಟ್ಟಿದ್ರು ಬೇಲಿಯನ್ನು ತೆರವು ಮಾಡಬೇಕು ಅಂತೇಳಿ. ಆದರೆ ಇಲ್ಲಿಯವರೆಗೂ ಕೂಡ ಬೇಲಿಯನ್ನು ತೆರವು ಮಾಡಿಲ್ಲ. ಹಾಗಾಗಿ ಆ ಮೈದಾನದ ಸುತ್ತಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಲಾಗಿದೆ. ನೋಡಲಿ, ಈದ್ಗಾ ಮೈದಾನಕ್ಕೆ ಬೇಲಿಯನ್ನು ತೆಗಿಬೇಕು ಅಂತೇಳಿ ಮಧ್ಯಾಹ್ನ ಹಿಂದೂ ಪರ ಸಂಘಟನೆಗಳು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ನೋಡಿ, ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ ನೋಡಿ. ಎಲ್ಲ ಕ್ಲೋಸ್ ಮಾಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ ಇದು. ಮೈದಾನಕ್ಕೆ ಹಾಕಿದಂಥ ಬೇಲಿಯನ್ನು ತೆರವು ಮಾಡಬೇಕು ಅಂತೇಳಿ ಗಡುವನ್ನು ಕೊಟ್ಟಿದ್ರು, ಇನ್ನೂ ತೆರವು ಮಾಡಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೆಲ್ಲವೂ ಕೂಡ ಕಂಟ್ರೋಲ್ ತಗೊಂಡಿದ್ದಾರೆ ಪೊಲೀಸರು. ಸಂಜೆ ಮೇಲೆ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ. ವ್ಯಾಪಾರ ವಹಿವಾಟು ನಡೆಯುವಂಥ ಈ ಸಮಯದಲ್ಲಿ ಅಂಗಡಿಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ ಪೊಲೀಸರು. ಕಾರಣ ಇಷ್ಟೇ, ಏನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ಹೆಚ್ಚಿನ ಜನರು ಕೂಡ ಅಲ್ಲಿ ಸೇರಿದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮೈದಾನದ ಸುತ್ತಮುತ್ತಲೂ ಕೂಡ ವಾಹನ ಸಂಚಾರಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಮೈದಾನದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಸ್ಥಳದಲ್ಲಿ SP ಇದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮೊಕ್ಕಂ ಹೂಡಿದ್ದಾರೆ. ನೋಡಿ, ಲೈವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮರದ ದಿಮ್ಮಿಗಳನ್ನು ಹಾಕಿ ಈಗ ನೀವೇನು ನೋಡ್ತಾ ಇದ್ರದ್ದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಈಗ ತೆರವು ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಮರದ ದಿಮ್ಮಿಗಳಿಂದ ಕ್ಲೋಸ್ ಮಾಡಿದ್ರು, ಯಾರು ಒಳಗಡೆ ಬರಬಾರ್ದು ಅಂತೇಳಿ. ಈಗ ಅದನ್ನು ತೆರವು ಮಾಡಲಾಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ನ ನಡುವೆ ತೆರವು ಮಾಡ್ತಾ ಇರುವಂಥ ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಮರದ ದಿಮ್ಮಿಗಳನ್ನು ನೆಟ್ಟು ಮರದ ದಿಮ್ಮಿಗಳಿಂದಲೇ ಅಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ರು. ಸಾರ್ವಜನಿಕರ ಮೈದಾನ ಇದು, ಯಾವ ಕಾರಣಕ್ಕೋಸ್ಕರ ಈ ಥರ ಕ್ಲೋಸ್ ಮಾಡ್ತೀರಿ ಅಂತೇಳಿ ಹಿಂದೂ ಪರ ಸಂಘಟನೆಗಳು ಪ್ರಶ್ನೆಯನ್ನು ಮಾಡಿದ್ರು. ಈಗ ಅದೆಲ್ಲವೂ ಕೂಡ ತೆರವು ಮಾಡ್ತಾ ಇರುವಂಥ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾರು ಹಾಕಿದ್ರು ಅವರೇ ತೆರವು ಮಾಡಬೇಕಿತ್ತು, ಆದರೆ ಅದಾಗಿಲ್ಲ. ಈಗ ಪೊಲೀಸ್ ಬಂದೋಬಸ್ತ್ ನಡುವೆ ಅದನ್ನು ತೆರವು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗೆಯೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರ, ತೆಗೆಯಲಿಲ್ಲ ಅಂತೇಳಿ ತೆಗಿಲಿಲ್ಲ ಅಂದರೆ
ಮುಂದೆ ಏನಾಗುತ್ತೆ ನೀವೇ ಆಲೋಚನೆ ಮಾಡಿ ಅಂತೇಳಿ ಹಿಂದೂ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಗಡುವನ್ನು ಕೂಡ ಕೊಟ್ಟಿದ್ರು. ಈಗ ಕೊನೆಗೂ ಅದನ್ನು ತೆರವು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಪೊಲೀಸ್ ವಾಹನಗಳನ್ನು ಹೊರತುಪಡಿಸಿ, ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಈಗ ಅಲ್ಲಿ ಸದ್ಯಕ್ಕೆ ಪ್ರವೇಶ ಇಲ್ಲ. ವಾಹನಗಳು ಕೂಡ ಓಡಾಡುವಂತಿಲ್ಲ. ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ದೃಶ್ಯಾವಳಿ ನೋಡ್ತಾ ಇದ್ದೀರಿ, ಇದು ಲೈವ್ ದೃಶ್ಯಾವಳಿ. ತೆರವು ಮಾಡ್ತಿದ್ದಾರೆ. ಬೇಲಿಗಳನ್ನು ಹಾಕಿ, ಮರದ ಕಟ್ಟಿಗೆಗಳನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ದು ಮೊದಲಿಗೆ. ಸಾಕಷ್ಟು ಗೊಂದಲ ಪರಿಸ್ಥಿತಿ ಉಂಟಾಗಿತ್ತು ಈದ್ಗಾ ಮೈದಾನದ ಮುಂಭಾಗದಲ್ಲಿ. ನೋಡ್ಬೋದು, ಏನು ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತೆರವನ್ನು ಗೊಳಿಸ್ತಿರುವಂಥದ್ದು. ಬೇಲಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಧರಣಿಯನ್ನು ಮಾಡಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಆ ಸ್ಥಳಕ್ಕೆ ದೌಡಾಯಿಸಿದ SP ಮಿಥುನ್ ಕುಮಾರ್ ಅವರು ಹಿಂದೂ ಕಾರ್ಯಕರ್ತರಿಗೆ ಒಂದು ಗಡುವನ್ನು ನೀಡಿದ್ರು. ಸಂಜೆ 7:30 ವೇಳೆಗೆ ನಾವು ಈ ಬೇಲಿಯನ್ನು ತೆರವುಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಈಗ ಸಾಕಷ್ಟು ಬಿಗಿ ಬಂದೋಬಸ್ತ್ನ ನಡುವೆ ಇದು ಬೇಲಿಯನ್ನು ತೆರವುಗೊಳಿಸ್ತಿರುವಂಥದ್ದು. ಇಡೀ ಈ ಪ್ರದೇಶ ಇದೆ ಈದ್ಗಾ ಮೈದಾನದ ಸುತ್ತಲೂ ಪ್ರದೇಶವನ್ನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿ ಯಾವುದೇ ಸಂಚಾರವನ್ನು ಇಲ್ಲಿ ಬಿಡದೇನೆ ಈಗ ಸಾಕಷ್ಟು ಬಿಗಿ ಬಂದೋಬಸ್ತ್ನಲ್ಲಿ ತೆರವನ್ನಗೊಳಿಸ್ತಿರುವಂಥದ್ದು ನೋಡ್ಬೋದು. ಸ್ಥಳದಲ್ಲಿ ಪೊಲೀಸ್ನ ಹಿರಿಯ ಅಧಿಕಾರಿಗಳಿದ್ದಾರೆ. ಅಡಿಷನಲ್ SP ಆಗಿರ್ಬೋದು ಅಥವಾ DYSP ಆಗಿರ್ಬೋದು, ಹಿರಿಯ ಅಧಿಕಾರಿಗಳು ಸಾಕಷ್ಟು ಇಲ್ಲಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರುವಂಥದ್ದು. ಇಡೀ ನಗರ ಏನಿದೆ ಈದ್ಗಾ ಮೈದಾನದ ಸುತ್ತಲೂ ಏನಿರುವಂಥದ್ದು, ಆ ಸುತ್ತಲೂ ಈ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿ ಆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಆ ನಿಯೋಜನೆ ಮಾಡಿ ಈ ಭಾಗದಲ್ಲಿ ನೋಡ್ಬೋದು, ಇಡೀ ಈ ಏರಿಯಾದಲ್ಲಿ ಹೋಟೆಲ್ಗಳು ಇರುವಂಥದ್ದು, ಅಂಗಡಿ ಮುಂಗಟ್ಟುಗಳು ಇರುವಂಥದ್ದು ಎಲ್ಲವನ್ನ ಬಂದ್ ಮಾಡಿದ್ದಾರೆ. ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಯಾರೂ ಸಹ ಒಳಗೆ ಬರದಂತೆ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಜೊತೆಗೆ ನೋಡ್ಬೋದು, ಈ ಭಾಗದಲ್ಲಿ ಎಲ್ಲಿ ನೋಡಿದರೂ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಹಾಗಾಗಿ ಈಗ ಮಹಾನಗರ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಜೊತೆಗೆ ಪೊಲೀಸರು ತೆರವನ್ನಗೊಳಿಸ್ತಿರುವಂಥದ್ದು ಸಾಕಷ್ಟು ಈ ಭಾಗದಲ್ಲಿ ನೋಡ್ಬೋದು. ಈ ಕಡೆ ಹೇಗೆ ಪೊಲೀಸ್ ಸಾಕಷ್ಟು ಭದ್ರತೆ ಇದೆ. ಭದ್ರತೆಯೊಂದಿಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಇಲ್ಲಿ ನಡಿಬಾರ್ದಂತೆ ಹೇಳಿ ಸಾಕಷ್ಟು ಭದ್ರತೆಯೊಂದಿಗೆ ಬೇಲಿಯನ್ನು ತೆರವುಗೊಳಿಸ್ತಿರುವಂಥದ್ದು. ಈ ಬೇಲಿಯಿಂದ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ಹೊರಗೆ ಹಾಕಿದ್ರು, ಪ್ರತಿಭಟನೆಯನ್ನು ಮಾಡಿದರು, ಜೊತೆಗೆ ಇಲ್ಲಿ ಧರಣಿಯನ್ನು ಕೂತಿದ್ರು. ಇವೆಲ್ಲ ಘಟನೆಗಳಿಂದಾಗಿ ಪೊಲೀಸರು ಒಂದು ಸಂಜೆ ಗಡುವನ್ನು ಕೊಟ್ಟಿದ್ರು. 7:30 ನಾವು ಇಲ್ಲಿ ತೆರವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಈಗ ತೆರವನ್ನು ಮಾಡ್ತಿರೋದನ್ನು ನೀವು ನೋಡ್ಬೋದು. ಈ ಭಾಗದಲ್ಲೂ ತೋರಿಸ್ತಾ ಹೋಗ್ತಾನೆ. ಈ ಭಾಗದಲ್ಲಿ ನೋಡ್ಬೋದು KSRP ಮತ್ತು DR ಪೊಲೀಸರನ್ನ ಸಹ ನಿಯೋಜನೆ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇಲ್ಲಿ ನಡಿಬಾರ್ದಂತೇಳಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಕೈಗೊಂಡಿರುವಂಥದ್ದು ನೋಡ್ಬೋದು. ಇಲ್ಲಿ KSRP ಆಗಿರ್ಬೋದು, DR ಪೊಲೀಸರನ್ನ ಸಹ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಈದ್ಗಾ ಮೈದಾನದ ಸುತ್ತಲೂ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಬ್ಯಾಂಕ್ ಇದ್ದಾವೆ, ಹೋಟೆಲ್ಗಳಿದ್ದಾವೆ, ಅವೆಲ್ಲವನ್ನ ಬಂದ್ ಮಾಡಿ ಯಾರಿಗೂ ಇಲ್ಲಿಗೆ ಬರಲಿಕ್ಕೆ ಅವಕಾಶವನ್ನು ನೀಡಿದೆ ಭಾರಿ ಭದ್ರತೆಯಲ್ಲಿ ಬೇಲಿಯನ್ನು ತೆರವುಗೊಳಿಸ್ತಿರುವಂಥದ್ದು. ಜೊತೆಗೆ ಏನಂದರೆ ಹಿರಿಯ ಅಧಿಕಾರಿಗಳು ಇಲ್ಲಿ ಮೊಕ್ಕಾಮನ್ನು ಹೂಡಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇಲ್ಲಿ ಆಗಬಾರ್ದು ಎನ್ನುವಂಥದ್ದು ಪೊಲೀಸರ ಮುಖ್ಯ ಉದ್ದೇಶ ಆಗಿದೆ. ಏನಕ್ಕಂದರೆ ಶಿವಮೊಗ್ಗ ಮೊದಲನೇ ಸೂಕ್ಷ್ಮ ಜಿಲ್ಲೆ. ಈ ರೀತಿಯ ವಿಷಯಗಳಲ್ಲಿ ಸಾಕಷ್ಟು ಸೂಕ್ಷ್ಮವನ್ನು ಹೊಂದಿರುತ್ತೆ. ಹಾಗಾಗಿ ಈ ಥರದ ಘಟನೆಗಳು ಆದಾಗ ಸಾಕಷ್ಟು ಪೊಲೀಸ್ ಇಲಾಖೆ ಸಹ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿರುವಂಥದ್ದು ನೋಡ್ಬೋದು. ಈಗ ಬೇಲಿ ತೆರವುಗೊಂಡಿರುವಂಥದ್ದು, ಆದಷ್ಟು ಬೇಲಿಯನ್ನು ತೆರವುಗೊಳಿಸಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ತೆರವನ್ನಗೊಳಿಸಿ ಈಗ ಅವನ್ನು ಈ ಬೇಲಿಯ ಗೂಟಗಳಿಂದವೆ ಅವನ್ನು ವಾಹನದಲ್ಲಿ ಏರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತಿರುವಂಥದ್ದು ನೋಡ್ಬೋದು. ಹೇಗೆ
ಬೇಲಿಯನ್ನು ಹಾಕಿದ್ರು. ಆ ಬೇಲಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಸಹ ಮಾಡ್ತಿರುವಂಥದ್ದು. ಮತ್ತೊಂದು ಆರೋಪವನ್ನು ಮಾಡಿದರು, ಈ ಕಬ್ಬಿಣದ ರಾಡ್ಗಳಿದ್ದಾವೆ ರೈಲ್ವೆ ಇಲಾಖೆಯಿಂದ ತಂದಿದ್ದಾರೆ ಅಂತ ಹೇಳಿ ಸಹ ಹಿಂದೂ ಕಾರ್ಯಕರ್ತರು ಆರೋಪವನ್ನು ಮಾಡಿದರು. ಅದರ ಬಗ್ಗೆ ಸಹ ಸಾಕಷ್ಟು ತನಿಖೆ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ರು. ಆ ಕೆಲಸವನ್ನು ಸಹ ಪೊಲೀಸ್ ಇಲಾಖೆ ಮಾಡ್ತಿರುವಂಥದ್ದನ್ನು ನೋಡ್ಬೋದು. ನೋಡಿ, ಪೊಲೀಸರು ಇವತ್ತು ಸಂಜೆ 7:30ವರೆಗೂ ಕೂಡ ಗಡುವನ್ನು ಕೊಟ್ಟಿದ್ದರು. ನೋಡಿ, ಅದನ್ನೆಲ್ಲವನ್ನು ಕೂಡ ರಿಮೂವ್ ಮಾಡಿಬಿಡಿ, ಇಲ್ಲಾಂದರೆ ನಾವೇ ರಿಮೂವ್ ಮಾಡ್ತೀವಿ ಅಂತೇಳಿ. ಟೈಮ್ ಮೀರ್ತಾ ಬಂತು, ನೋಡಿದ್ರು ಪೊಲೀಸರು. ಕೊನೆಗೆ ಅವರೇ ಮುಂದಾಗಿ ಅವರೇ ರಿಮೂವ್ ಮಾಡ್ತಿದ್ದಾರೆ.